ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಕೊಬ್ಬರಿ ಹಾಕಿ ಮಜ್ಜಿಗೆ ಸಾರು ಮಾಡೋದು ಹೇಳ್ಕೊಡ್ತೀನಿ. ಮೊದಲು ಮಜ್ಜಿಗೆ ಸಾರಿಗೆ ಒಗ್ಗರಣೆ ರೆಡಿ ಮಾಡಿರ್ತೀವಿ. ಯಾಕಂದರೆ ಮಜ್ಜಿಗೆ ಸಾರು ಮಜ್ಜಿಗೆ ಕಡಿದು ಹಾಕಿದರೆ ಒಗ್ಗರಣೆಲಿ ಹಾಕಿದರೆ ಸುಡು ಒಗ್ಗರಣೆಲಿ ಹಾಕಿದರೆ ಒಡೆದು ಹೋಗುತ್ತೆ ಮೊಸರು ಮಜ್ಜಿಗೆ. ಅದಕ್ಕೆ ಇವತ್ತು ಫಸ್ಟು ಅದಕ್ಕೆ ಒಗ್ಗರಣೆ ರೆಡಿ ಮಾಡಿಕೊಂಡು ಅದನ್ನು ಆರಲಿಟ್ಟು ಆಮೇಲೆ ಮಜ್ಜಿಗೆ ಸಾರು ಮಾಡ್ತೀನಿ. ಈಗ ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ. ಒಂದು ಡಬರಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕ್ತೀನಿ. ನಾವು ಬೆಳ್ಳುಳ್ಳಿ ಹಾಕಿರ್ತೀವಿ, ಆದಷ್ಟು ಬೆಳ್ಳುಳ್ಳಿ ಹಾಕಲ್ಲ, ನಾವು ಒಗ್ಗರಣೆ ಬೆಳ್ಳುಳ್ಳಿ ಹಾಕಿರ್ತೀನಿ. ಇವತ್ತು ಸ್ಕಿಪ್ ಮಾಡೀನಿ. ಎಣ್ಣೆ ಕಾಯ್ದೆ ಸ್ನೇಹಿತರೆ. ಈಗ ಸಾಸಿವೆ, ಜೀರಿಗೆ, ಸ್ವಲ್ಪ ಕರಿಬೇವು ಹಾಕ್ತೀನಿ. ಈಗ ಒಗ್ಗರಣೆ ರೆಡಿ ಆಯಿತು. ಇದನ್ನು ಆರಲು ಇಡ್ತೀನಿ. ಮಜ್ಜಿಗೆ ಸಾರು ಮಾಡೋ ಸ್ನೇಹಿತರೆ, ಒಂದು ಜಾರಿಗೆ ಇದಿಷ್ಟು ಹಾಕ್ತೀನಿ ಸ್ನೇಹಿತರೆ. ಈಗ ಕರಿಬೇವು ಹಾಕ್ತೀನಿ ಸ್ನೇಹಿತರೆ, ಕೊತ್ತಂಬರಿ ಸೊಪ್ಪು, ಶುಂಠಿ. ನಾನು ಶುಂಠಿ ಹೆರಜಿಟ್ಟಿರ್ತೀನಿ, ಯಾಕಂದರೆ ಹೆಚ್ಚು ಹಾಕಿದರೆ ಅದು ಬಾಯಲ್ಲಿ ಸ್ವಲ್ಪ ಇದಾಗುತ್ತೆ ಅನ್ನೋದಕ್ಕೆ ನಾನು ಹೆರ್ಜಿ ಹಾಕಿರ್ತೀನಿ. ಹಸಿ ಶುಂಠಿ, ಬೆಳ್ಳುಳ್ಳಿ ಹಾಕಿರ್ತೀನಿ, ಒಂದೂವರೆ ಬೆಳ್ಳುಳ್ಳಿ. ಖಾರ ಜಾಸ್ತಿ ತಿನ್ನಲ್ಲ, 2 ಹಸಿ ಮೆಣಸಿನ್ಕಾಯಿ ಹಾಕ್ತೀನಿ. ಆಮೇಲೆ ಖಾರ, ಅದು ಕೊಬ್ಬರಿ ಸೂಸಲು ಹಾಕ್ತೀನಿ. ಕೊಬ್ಬರಿ ಅಂದರೆ ಕೊಬ್ಬರಿ ತುರಿದು ಹಾಕೀನಿ, ನಾವು ಕೊಬ್ಬರಿ ಸೂಸಲು ಹಾಕ್ತೀವಿ. ಕೊಬ್ಬರಿ ತುರಿದು ಹಾಕಿದ್ದೀನಿ ಸ್ನೇಹಿತರೆ. ಇಷ್ಟು ಮಜ್ಜಿಗೆ ಸಾರು ರೆಡಿ ಮಾಡ್ತೀನಿ. ಸ್ವಲ್ಪ ಉಪ್ಪು ಸ್ವಲ್ಪ ಹಾಕ್ತೀನಿ, ಯಾಕಂದರೆ ಮಜ್ಜಿಗೆಗೆ ಉಪ್ಪು ಹಾಕಿ ಮಜ್ಜಿಗೆ ಕಡ್ದಿಟ್ಟೀನಿ. ಸ್ವಲ್ಪ ಜೀರಿಗೆ ಹಾಕ್ತೀನಿ ಸ್ನೇಹಿತರೆ. ಇಷ್ಟು ಇದನ್ನು ಮಿಕ್ಸಿ ಮಾಡ್ಕೊತೀನಿ. ಮಿಕ್ಸಿ ಮಾಡ್ಕೊಂಡೆ ಸ್ನೇಹಿತರೆ. ಕೊಬ್ಬರಿದು ಹಾಕಿದ್ದು ಮಿಕ್ಸಿ ಮಾಡ್ಕೊಂಡು ಈಗ ಇದನ್ನು ಒಗ್ಗರಣೆ ಆರಿದೆ, ಅದಕ್ಕೆ ಈ ಮಸಾಲ ಹಾಕ್ತೀನಿ. ಈ ಮಸಾಲ ಹಾಕಿದ್ದೀನಿ. ಈಗ ನಾ ಕಳೆದಂಥ ಮಜ್ಜಿಗೆನ ಇದಕ್ಕೆ ಸೇರಿಸ್ತೀನಿ. ಚೆನ್ನಾಗಿರುತ್ತೆ, ಕೊಬ್ಬರಿ ಹಾಕಿದ್ರೆ ರುಚಿಯಾಗಿರುತ್ತೆ. ಈಗ ಮಜ್ಜಿಗೆನ ಇದಕ್ಕೆ ಸೇರಿಸ್ತೀನಿ. ಈಗ ಮಜ್ಜಿಗೆ ಸಾರು ರೆಡಿ ಆಯಿತು. ನಾವು ನನ್ನ ಮಗಳ ಸಿರಿಗೆ ಮತ್ತು ನನ್ನ ಅಕ್ಕನ ಮಗನಿಗೆ ನುಚ್ಚಕ್ಕಿ ಅನ್ನ ಮಾಡಿರ್ತೀವಿ. ಅಂದರೆ ತಿನ್ನೋಕ್ಕೆ ಹುಡುಗರಿಗೆ ಸರಿ ಅನಿಸುತ್ತೆ ಅಂತೇಳಿ ನುಚ್ಚಕ್ಕಿ ಅನ್ನ ಮಾಡಿರ್ತೀವಿ. ಇದು ಸೋನಾ ಮಸೂರಿದ ನುಚ್ಚಕ್ಕಿ ಸಿಗುತ್ತಲ್ಲ, ಅದು ಅನ್ನಿದು. ಇದಕ್ಕೆ ಖಾರ ಕಡಿಮೆ, ತಂಪಲ್ಲ, ಈಗ ಬಿಸಿಲಾಗ ತಂಪಬೇಕಲ್ಲ, ಇದನ್ನು ಹಾಕಿ ಮಕ್ಕಳಿಗೆ ತಿನ್ನಿಸ್ತೀವಿ. ನೋಡಿ ಸ್ನೇಹಿತರೆ, ಹೀಗೆ ನುಚ್ಚಕ್ಕಿಯನ್ನು ಆಮೇಲೆ ಸಾರು ಹೆಂಗಾಯಿತು ನೋಡಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೊಂದು ಏನಂದರೆ, ನನ್ನ ಮಗಳಿಗೆ ತುಂಬ ಜನ ಲೈಕ್ ಮಾಡಿದ್ದೀರಾ ವಿಡಿಯೋಸ್ ಹಾಕಿದಾಗ. ಎಲ್ಲರಿಗೂ ಧನ್ಯವಾದಗಳು. ಹೀಗೆ ಲೈಕ್ ಮಾಡ್ತಾಯಿರಿ ಅಂತ ಕೇಳ್ತೀನಿ. ಧನ್ಯವಾದಗಳು ಸ್ನೇಹಿತರೆ.